ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದ್ರುಕಲ್ಲು ವಾರ್ಡ್ ಬೃಹತ್ ಜನಸ್ಪಂದನ ಕಾರ್ಯಕ್ರಮ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಇವತ್ತಿನ ಈ ಒಂದು ವಿಶೇಷವಾದ ಅದರಲ್ಲೂ ಒಂದು ಜನ ಸ್ಪಂದನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜನನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಸಹಕಾರ ಮಂತ್ರಿಗಳು ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಎಸ್ ಟಿ ಸೋಮಶೇಖರ್ ಗೌಡ್ರೆ, ಈ ಒಂದು ವಿಶೇಷವಾದ ಸಂದರ್ಭ ಇವತ್ತು ಸಂಪೂರ್ಣವಾಗಿ ನಮ್ಮ ಯಶವಂತಪುರ ಸಂಬಂಧಪಟ್ಟ ಹಾಗೆ, ಅದರಲ್ಲೂ ವಿಶೇಷವಾಗಿ ನಮ್ಮ ದೊಡ್ಡಬಿದ್ರುಕಲ್ ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಒಂದು ಇಲಾಖೆಯ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೀವಿ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡಬಿದ್ರುಕಲ್ಲು ವಾರ್ಡ್ನಲ್ಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಮತ್ತು ಜಿಬಿಎ ನಿಕಟಪೂರ್ವ ಅಭ್ಯರ್ಥಿಯಾದ ಆರ್ ಪ್ರಸಾದ್, ದೊಡ್ಡಬಿದ್ರುಕಲ್ಲು ವಾರ್ಡ್ ಅಧ್ಯಕ್ಷ ನಿಖಿಲ್ ಗೌಡ ಮತ್ತು ಸರ್ಕಾರಿ ಅಧಿಕಾರಿಗಳು ಜನಸ್ಪಂದನ ಕಾರ್ಯಕ್ರಮವನ್ನ ದೀಪ ಬೆಳಗುವ ಮೂಲಕ ಚಾಲನೆ ಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಒಂದೇ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಸಭೆಯಲ್ಲಿ ತಿಳಿಸಿದರು. ಇವತ್ತು ಒಂದು ವಿಶೇಷವಾದ ದಿನ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹೆಚ್ಚಿನ ಸಮಯ ತೆಗೆದುಕೊಳ್ಳೋದ ನೋಡಿ, ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ. ಇವತ್ತು ನಮ್ಮ ಮಾನ್ಯ ಎಸ್ ಟಿ ಸೋಮಶೇಖರ್ ಗೌಡರು ಜನಗಳ ಸಮಸ್ಯೆಯನ್ನ ನಿಕಟವಾಗಿ ಅವರೇ ಖುದ್ದಾಗಿ ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಇವತ್ತು ನಿಮ್ಮ ಮನೆ ಮಗಳಿಗೆ ಬರುವಂತ ಕೆಲಸ ಮಾಡಿದ್ದಾರೆ. ಇಡೀ ನಮ್ಮ ದೊಡ್ಡಬಿದ್ರುಕಲ್ ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಪ್ರತಿಯೊಬ್ಬರು ಕೂಡ ನೋಡಿ, ಇವತ್ತು ಒಂದು ಕಾವೇರಿ ನೀರನ್ನ ತರುವಂತ ವಿಚಾರ ಆಗಿರ್ಬೋದು, ಒಂದು ಸ್ಯಾನಿಟರಿ ಇವತ್ತು ಹಿಂದೆ ಹೇಗಿತ್ತು, ಇವತ್ತು ಇಡೀ ವ್ಯಾಪ್ತಿಯಲ್ಲಿ ದೊಡ್ಡಬಿದ್ರುಕಲ್ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಸ್ಯಾನಿಟರಿ ಮತ್ತೆ ಕಾವೇರಿ ಆಲ್ಮೋಸ್ಟ್ 80 to 90% ಸಮಸ್ಯೆ ಬಗೆಹರಿಯುವಂತ ಒಂದು ಕಾಲ ಸರಿಯುತ್ತಾ ಇದೆ. ಇನ್ನು ಕೆಲವು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದೆ, ಅದನ್ನು ಕೂಡ ಸರಿ ಮಾಡುವಂತ ಕೆಲಸ ಈ ಒಂದು ವೇದಿಕೆ ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ನಮ್ಮ ಸಾಹೇಬರು ಮಾಡ್ತಾರೆ ಅಂತ ಹೇಳಿಕ್ಕೆ ನಾನು ಬಯಸ್ತೀನಿ ಬಂದಿದ್ದಾರೆ. ಅದೇ ರೀತಿ ಇನ್ನು ಹಲವಾರು ವಿಚಾರದಲ್ಲಿ ಒಂದು ಕಾರ್ಯಕ್ರಮಗಳನ್ನ ಕೊಡುವಂತ ವಿಚಾರ ಆಗಿರ್ಬೋದು, ರಸ್ತೆಗಳ ವಿಚಾರ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಕೂಡ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಎಕ್ಸೈಸ್ ಆಗಲಿ, ಅಥವಾ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ತಹಸೀಲ್ದಾರ್ ಲೆವೆಲ್ ಆಗಲಿ, ಪ್ರತಿಯೊಂದು ಅಧಿಕಾರಿಗಳಿದ್ದಾರೆ. ಪ್ರತಿ ನಮ್ಮ ವಾರ್ಡಿನ ಎಲ್ಲಾ ಬಡಾವಣೆಯ ಪ್ರತಿಯೊಬ್ಬರು ಮನವಿ ಮಾಡ್ತೀವಿ. ನಿಮ್ಮ ಪ್ರತಿಯೊಂದು ಕಷ್ಟನ ಕೇಳಲಿಕ್ಕೆ ನಮ್ಮ ಶಾಸಕರು ಬಂದಿದ್ದಾರೆ, ಅದು ಅಧಿಕಾರಿಗಳ ಸಮೇತ ಬಂದಿದ್ದಾರೆ. ಡಿಪಾರ್ಟ್ಮೆಂಟ್ ಸಮಸ್ಯೆ ಆಗಲಿ, ಯಾವುದೇ ವಿಚಾರ ಆಗಲಿ ಮುಕ್ತವಾಗಿ ಮಾತಾಡೋಣ, ಮುಕ್ತವಾಗಿ ಅವರು ಕೂಡ ಅದಕ್ಕೆ ಆನ್ಸರ್ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಈ ಒಂದು ಸಂದರ್ಭದಲ್ಲಿ ನಾವು ನಿಮ್ಮನ್ನೆಲ್ಲರನ್ನು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ನಾವು ನಿರಂತರವಾಗಿ ನಿಮ್ ಜೊತೆಲಿ ಇರ್ತೀವಿ. ನೀವು ದಯಮಾಡಿ ನೀವು ಇಲ್ಲಿರೋರು ಪ್ಲಸ್ ಇಲ್ಲೇ ಎಲ್ಲ ನಿಮ್ಮ ಪ್ರತಿಯೊಂದು ಬಡಾವಣೆಯ ಜನತೆಯ ಗಮನಕ್ಕೆ ತರುವಂತ ಕೆಲಸ ನೀವು ಕೂಡ ಮಾಡಬೇಕು. ನಿರಂತರವಾಗಿ ನಾವು ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳಿ 24x7 ನಾವು ನಿಮ್ ಜೊತೆಯಲ್ಲಿ ಯಾವುದೇ ಸಂದರ್ಭದಲ್ಲಿ, ಹಿಂದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಿದೀವಿ ಅಂತ ಹೇಳಿ. ಇವತ್ತು ಗಂಟಾಘೋಷವಾಗಿ ಹೇಳ್ತೀನಿ, ನಮ್ಮ ಇಡೀ ತಂಡ, ಸೋಮಶೇಖರ್ ತಂಡ, ನಾವು ನಿರಂತರವಾಗಿ ನಿಮ್ ಜೊತೆಲಿ ಇರುವಂತ ಕೆಲಸ ಮಾಡ್ತೀವಿ. ಮತ್ತೆ ಪ್ರಾಮಾಣಿಕತೆಯಿಂದ ಸಂಪೂರ್ಣವಾಗಿ ಜನರ ಸಮಸ್ಯೆನ ಇತ್ಯರ್ಥ ಮಾಡೋ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ಯಾವುದೇ ಅಧಿಕಾರಿಗಳು ಅಷ್ಟೇ ಯಾವುದೇ ರೀತಿ ನಿಮ್ಗೆ ದೌರ್ಜನ್ಯ ಮಾಡೋದು, ತೊಂದರೆ ಕೊಡುವಂತ ಕೆಲಸ ಮಾಡಿದ್ರೆ ಖಂಡಿತ ನಾವು ನಮ್ಮ ಶಾಸಕರು ನಿಮ್ ಜೊತೆಲಿ ಇರುವಂತ ಕೆಲಸ ಮಾಡ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭ ಮತ್ತೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮುಂದೆ ಬರುವಂತ ಎಲ್ಲಾ ಚುನಾವಣೆಗಳು ಕೂಡ ನೀವು ಕೂಡ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಮನವಿ ಮಾಡಿ, ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡ್ ಅಧ್ಯಕ್ಷರು ಮತ್ತೆ ನಮ್ಮ ದಯಟ ಎಲ್ಲ ಪಾಪ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ನಮ್ಮಲ್ಲಿ ಕಾವೇರಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಶಾಸಕರು, ತುಂಬಾ ಧನ್ಯವಾದಗಳು. ಅದೇ ನಮಗೆ ವಾರಕ್ಕೆ ಒಂದ್ ದಿವಸ ಮಾತ್ರ ನೀರು ಬಿಡ್ತಾರೆ, ಶುಕ್ರವಾರ ದಿವಸ. ಅದು 1.5 ಇಂದ 2 ಅವರ್ ಮಾತ್ರ ನೀರು ಬಿಡ್ತಾರೆ. ಅದು ಜೋರಾಗಿ ಬರೋದಿಲ್ಲ, ತುಂಬಾ ಸಣ್ಣ ಬರ್ತಾ ಇದೆ. ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಂತೇಳಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದ್ಸರಿ ಕಂಪ್ಲೇಂಟ್ ಮಾಡಿದೀವಿ, ಅವರು ಸಹ ಸ್ಪಾಟಿಗೆ ಬಂದ್ಬಿಟ್ಟು ಅದನ್ನ ವೆರಿಫೈ ಮಾಡ್ತಾ ಇಲ್ಲ. ಅದರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಬಡಾವಣೆಯಲ್ಲಿ ಸಮಸ್ಯೆಗಳನ್ನೆಲ್ಲ ಆಲಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಹಾಗೆ ನಮ್ಮ ಬಡಾವಣೆಯಲ್ಲಿ
ಮುನೇಶ್ವರ ಬಡಾವಣೆ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ಎಲ್ಲ ಹಾಳಾಗಿದೆ. ಆ ಹಾಳಾಗಿರೋದನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ಕಳಕಳ ಪ್ರಾರ್ಥನೆ. ಭವಾನಿ ನಗರದಲ್ಲಿ ಫ್ಲಡ್ ಆಗ್ತಾ ಇತ್ತು, ರೋಡ್ ಸರಿಗಿಲ್ಲ, ಚರಂಡಿ ಸರಿಗಿಲ್ಲ, ಹಾಗೆ ಒಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಿದ್ದೆ. ಅದಾಗಿ ಸುಮಾರು 1 ವರ್ಷದಲ್ಲಿ ಸುಮಾರು ಒಂದು 75 ಭಾಗ ಕೆಲಸಗಳೆಲ್ಲ ಮಾಡ್ಕೊಡ್ರಿ. ಅದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಪ್ರಾಜೆಕ್ಟ್ ಮಾಡ್ಕೊಂಡಿದ್ದೆ ನಾನು, ಬಟ್ ನನ್ನ ಮನೆ ರಸ್ತೆ ಆಗಿಲ್ಲ. ಸೊ ಹಾಗಾಗಿ ಅವಾಗಿನಿಂದ ನಾನು ನಿಮ್ಮ ಬಗ್ಗೆ ಈ ವಿಷಯದ ಬಗ್ಗೆ ಸಾಕಷ್ಟು ಸರಿ ಗಮನಕ್ಕೆ ತಂದಿದ್ದೀನಿ. ಲಿಖಿತ್ ಅವರಾಗಿರ್ಬೋದು, ಪ್ರಸಾದ್ ಆಗಿರ್ಬೋದು, ಗಂಗರಾಜ್ ಆಗಿರ್ಬೋದು, ಅಶ್ವಿನ್ ಆಗಿರ್ಬೋದು, ಎಲ್ಲರೂ ನಿಮಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಲಿಟಲ್ ಮಿನಿಯಂ ಪ್ರೀ ಸ್ಕೂಲು ಮತ್ತೆ ಶ್ರೀಧರ್ ದೇವಸ್ಥಾನ ಅಂತ. ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ನಿಮಗೆ ಪರ್ಸನಲ್ ಆಗಿ ಕಾಲ್ ಮಾಡಿದ್ರ ಬಗ್ಗೆ ಮಾತಾಡಿದ್ದೆ. ಸುಮಾರು ಒಂದು 4 ಗಂಟೆ ಅವತ್ತು ನನಗೆ ಅವಕಾಶ ಕೊಟ್ಟಿದ್ದೆ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಸ್ಟಿಲ್ ಪೆಂಡಿಂಗ್. ಹಾಗಾಗಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ತಾಯಿ ಸತ್ತಿದ್ದ ಕಾರಣ ನಾವು ಊರಿಗೆ ಹೋಗಿದ್ದೆವು ಸರ್. ಬಾಡಿಗೆ ಮನೆಯಲ್ಲಿದ್ದೀವಿ, ಪ್ರಮೋದ್ ಕುಮಾರ್ ಅವರ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿರುವಾಗ ನಾವು ತಾಯಿ ಸತ್ತಿದೆ ಅಂತ ಊರಿಗೆ ಹೋದಾಗ ಯಾರೋ ಒಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಅದು CCTVಯಲ್ಲಿ ಫುಟೇಜ್ ರೆಕಾರ್ಡ್ ಆಗಿದೆ. ಇದುವರೆಗೂ ಕಂಪ್ಲೇಂಟ್ ಕೊಟ್ಟು ಬಂದು 2 ದಿನ ಆದ್ರೂ ಯಾರು ಬಂದಿಲ್ಲ ಸರ್. ನಮ್ಮ ಮಗು ನೋಡಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಸ್ವಸ್ಥ ಸರ್. ಪ್ಲೀಸ್ ನಾವು ಪಡ್ಬೋದು ಸರ್, ನಮ್ಮ ಹೆಲ್ಪ್ ಮಾಡಿ ಸರ್. ಬಿಟ್ಟೋಗಿದೆ ಈ ತರ ಮಾಡಿದ್ದಾರೆ ಸರ್. ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಸುಮಾರು ವರ್ಷಗಳಿಂದ ಗ್ರಂಥಾಲಯ ಇತ್ತು, ಲೈಬ್ರರಿ. ಆ ಲೈಬ್ರರಿಯನ್ನ ಹೊಸ ಲೈಬ್ರರಿ ಕಟ್ತೀವಿ, ಇದು ಶಿಥಿಲಾವಸ್ಥೆಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಆ ಗ್ರಂಥಾಲಯನ ಹೊಡೆದಾಕಿದ್ರು. ಆ ಹೊಡೆದಾಕಾದ್ಮೇಲೆ ಆ ಜಾಗದಲ್ಲಿ ಗ್ರಂಥಾಲಯ ಕಟ್ಟಬೇಕಾಯ್ತು. ಆದ್ರೆ ಇಲ್ಲಿವರೆಗೂ ಗ್ರಂಥಾಲಯ ಕಟ್ಟಿಲ್ಲ. ನಮ್ಮ ಪ್ರಕಾರ ನಾನು ಶಿಕ್ಷಣಕ್ಕೆ ಒತ್ತು ಕೊಡೋನಾಗಿರೋದ್ರಿಂದ ಶಿಕ್ಷಣವೇ ಪ್ರಮುಖ ಮೂಲಭೂತ ಹಕ್ಕು. ಆ ಒಂದು ಲೈಬ್ರರಿ ಇಲ್ಲದೆ ಇರೋದ್ರಿಂದ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ಅದು ಏನ್ ಜಾಗದಲ್ಲಿ ಲೈಬ್ರರಿ ಇತ್ತು, ಆ ಲೈಬ್ರರಿ ಮೇಲ್ಗಡೆ ಒಂದು ಸಭಾಭವನ ತರ ಎಲ್ಲರೂ ಕುತ್ಕೊಂಡು ಊರಿನ ಗ್ರಾಮದ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಒಂದು ಭವನ, ಹಾಗೆ ಕೆಳಗಡೆ ಲೈಬ್ರರಿ ಮಾಡ್ಕೊಟ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ಬಾರ್ಗೆ ಅಟ್ಯಾಚ್ ಆಗಿ ನಮ್ಮ ದೇವಸ್ಥಾನ ಇದೆ. ಆ ರೀತಿ ಸಮಸ್ಯೆಗಳಿದೆ. ಹೆಣ್ಮಕ್ಳುಗಳಂತೂ ಕಾಲಿಡಕ್ಕೆ ಆಗ್ತಾ ಇಲ್ಲ, ಆ ಮಟ್ಟಿಗೆ ಇದೆ. ಅಲ್ಲೆಲ್ಲ ಪುಂಡ್ರು ಪೋಖ್ರಿಗಳು ಸಿಗರೇಟ್ ಸೇರ್ಕೊಳ್ಳೋದು, ಅಲ್ಲೇ ಕುಡ್ಕೊಂಡ್ಬಂದು ರೋಡಲ್ಲಿ ಓಡಾಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ. ನಾವು ಪ್ರತಿ ಸರಿ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನೆ ಇದ್ರೆ ಮಾಡಕ್ಕೇನು ಕೆಲಸ ಇಲ್ವನಪ್ಪ ನಿಮ್ಗೆ, ಬರೀ ಇದೇ ಕೆಲಸನ ಅಂತ ಅಂತಾರೆ. ಹಂಗಾಗಿ ದಯವಿಟ್ಟು ಅದೊಂದು ಸಮಸ್ಯೆಗಳಾಗಬೇಕು, ಅದು ಬಗೆಹರಿಬೇಕು. ಹಾಗೆ ಈ ರಸ್ತೆ ಗುಂಡಿಗಳು ಸರ್, ಈ ಗೂಳಿಗೌಡ್ರಿ ಅಂತ ಏನಿದ್ದಾರೆ ಸರ್, ದಯವಿಟ್ಟು ಇವ್ರನ್ನ ಸಸ್ಪೆಂಡ್ ಮಾಡ್ಬಿಡಿ ಸರ್. ಎಷ್ಟು ಸಾರಿ ಹೇಳಿವೆ ಸರ್, ರಸ್ತೆ ಗುಂಡಿಗಳು ಮುಚ್ಚಬೇಕು, ಇಷ್ಟೊಂದಿದೆ ಅಷ್ಟೊಂದಿದೆ. ಈ ಸಮಸ್ಯೆಗಳಿಗೆ ಫೋನ್ ಮಾಡಿದ್ರೆ ಫೋನೇ ತೆಗೆಯಲ್ಲ, ಪುಣ್ಯಾತ್ಮ. ಅವರಿದ್ರು ರಮೇಶ್ ಅಂತ ಹೇಳಿ ಫೋನ್ ಮಾಡಿ, ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಾನು ಗೂಳಿಗೌಡ್ರಿಗೆ ಹೇಳ್ತೀನಪ್ಪ, ಅವ್ರು ಬಂದು ರೆಡಿ ಮಾಡ್ತಾರೆ ಅದನ್ನ ಅಂತ ಹೇಳ್ತಾರೆ. ಇವ್ರಿಗೆ ತಿರ್ಗಾ ಫೋನ್ ಮಾಡಿ ಇವ್ರು ಫೋನ್ ತೆಗಿಲ್ಲ. ಹಂಗಾಗಿ ಇವರು ಇಲ್ಲಿ ಕೆಲಸ ಮಾಡೋದಕ್ಕೆ ಅನ್ಫಿಟ್ ಅಂತ ಹೇಳಿ ದಯವಿಟ್ಟು ಇವ್ರನ್ನ ನಾವು ಕೆಲಸನ ವಜಾ ಮಾಡ್ಬಿಡಕ ಅಥವಾ ಸಸ್ಪೆಂಡ್ ಮಾಡಿ ಬೇರೆ ಕಡೆ ಕಳಿಸ್ಬಿಡಿ ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಸರ್. ಅಧಿಕಾರಿಗಳ ಒಂದೇ ವೇದಿಕೆ ಮೇಲೆ ಕೂರಿಸಿ ಇವತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಸ್ಕೊಳ್ತಾ ಇರುವಂತಹ ನಮ್ಮನ್ನೆಲ್ಲರ ನೆಚ್ಚಿನ ಎಸ್ ಟಿ ಸೋಮಶೇಖರ್ ಗೌಡ್ರಿಗೆ ವಂದಿಸ್ತಾ, ಹಾಗೂ ಕರ್ನಾಟಕ ಸರ್ಕಾರದ ಅತಿ ತುಂಬಾ ಮುಖ್ಯವಾದಂತಹ 5 ಗ್ಯಾರಂಟಿ ಯೋಜನೆಯ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರ್ ಚಪ್ಪಾಳೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತೀನಿ. ಬಡಾವಣೆಯ ಎಲ್ಲ ನಿವಾಸಿಗಳಲ್ಲಿ ಒಂದು ವಿನಂತಿ, ಏಕೆಂದ್ರೆ ಯಶವಂತಪುರ ಕ್ಷೇತ್ರ ತುಂಬಾ ದೊಡ್ಡ ಕ್ಷೇತ್ರ. ಇಂಥ ಒಂದು ಕ್ಷೇತ್ರನ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಗಲಿರುಳು ಸರ್ಕಾರದ ಫೆಸಿಲಿಟಿಗಳನ್ನ ತಗೊಂಡು ಜನರ ತಲುಪಿಸುವ ನಿಟ್ಟಿನಲ್ಲಿ ಇವತ್ತು 24x7 ನಮ್ಮ ಶಾಸಕರು ಹಾಗೂ ಇಲ್ಲಿನ ಅಧ್ಯಕ್ಷರುಗಳು ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಮಾಹಿತಿ ಹೆಚ್ಚಿನವಾಗಿ ಹೇಳಬಹುದಲ್ಲ, ಸಮಯದ ಅಭಾವದಿಂದ ನಾವೇ ಕೊಡುವಂತ ವಿಚಾರ ಇಷ್ಟೇ. ಈಗ ನಡೀತಾ ಇರೋ ವಿಚಾರ ಏನಪ್ಪಾ ಅಂದ್ರೆ ಗೃಹ ಜ್ಯೋತಿ. ಯಾರೆಲ್ಲ ಗೃಹ ಜ್ಯೋತಿ ಪಡ್ಕೋತಾ ಇದ್ರಿ ಅವರೆಲ್ಲ ಮತ್ತೆ ಅದನ್ನ ಗೃಹ ಜ್ಯೋತಿನ ಪಡ್ಕೋಬೇಕು ಅಂತಂದ್ರೆ ನಾವು ಅಪ್ಲಿಕೇಶನ್ಸ್ ನ ಫಿಲ್ ಮಾಡಿ ನಮ್ಮ ಲೈನ್ ಮ್ಯಾನ್ಗಳಿಗೆ ಅಥವಾ AWಗಳಿಗೆ ಆಫೀಸ್ಗಳಿಗೆ ಸಲ್ಲಿಸಬೇಕು. ಈಗಾಗಲೇ ನಮ್ಮ ದೊಡ್ಡಬಿದರಕಲ್ಲು ಸರೌಂಡಿಂಗ್ ಸುಮಾರು 28,000 ಜನ, 28,000 ಮನೆಗಳು ಈ ಗೃಹ ಜ್ಯೋತಿನ ಯೂಸ್ ಮಾಡ್ತಾ ಇದ್ದಾರೆ. ಆ 28,000 ಇವಾಗ ನಾವು ಪಡೆದಿರೋ ಮಾಹಿತಿ ಪ್ರಕಾರ 17,960 ಮನೆಗಳು ಮಾತ್ರ ನೋಂದಣಿ ಆಗಿದೆ. ಮಿಕ್ಕ ಆಲ್ಮೋಸ್ಟ್ 10,000 ನೋಂದಣಿ ಆಗಬೇಕಾಗಿದೆ. ದಯವಿಟ್ಟು ನೀವು ಸಹಕರಿಸಬೇಕು. ನೀವು ಅದೇ ಕಾಲಕ್ಕೂ ನಿಮ್ಮ ಲೈನ್ ಮ್ಯಾನ್ಗಳು, ಯಾವ ಲೈನ್ ಮ್ಯಾನ್ ಆಗಿರ್ಬೋದು, ಮೀಟರ್ ರೀಡರ್ಸ್, ಎಸ್ಪೆಷಲಿ ಮೀಟರ್ ರೀಡರ್ಸ್ ನಿಮ್ಮ ಮನೆ ಹತ್ರ ಬಂದು ನಿಮ್ಮ ಅಪ್ಲಿಕೇಶನ್ ಅವ್ರು ಫಿಲ್ ಮಾಡ್ತಾರೆ. ಅದಕ್ಕೆ ನೀವು ದಯವಿಟ್ಟು ಸಹಕರಿಸಬೇಕು. ಜನರ ಮಧ್ಯೆ ಬರ್ಲಿಕ್ಕೆ ಅಂಜಿಕೆ ಇಟ್ಕೊಂಡು ಓಡ್ ಹೋಗುವಂತ ಶಾಸಕರನ್ನ ನಾವು ನೋಡಿದೀವಿ. ಅಲ್ಲಿ ಬಹಳ ಜನ ಇದ್ದಾರೆ, ಬೇರೆ ಗಾಡಿ ತಿರ್ಸಪ್ಪ ಅನ್ನುವಂತ ಶಾಸಕರನ್ನ ನೋಡಿದ್ವಿ. ಜನಗಳಿಗೆ ಏನ್ ಸಮಸ್ಯೆ ಇದೆ ಅದನ್ನ ಆಲಿಸ್ಬೇಕು, ಅವ್ರ ಮುಂದೆನೆ ಎಲ್ಲ ಬಗೆಹರಿಸಬೇಕು ಅನ್ನೋಂತ ನಮ್ಮ ಶಾಸಕರಂತಹ ಶಾಸಕರು ನಿಜಕ್ಕೂ ಇರುವಂತದ್ದು
ಅಧಿಕಾರಿಗಳು ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂಥದಕ್ಕೆ ಕೂಡ ಅಧಿಕಾರಿಗಳು ಎಲ್ಲವನ್ನ ಕೂಡ ನೋಟ್ ಮಾಡ್ಕೊಂಡಿದ್ದಾರೆ. ದೊಡ್ಡಬಿದರಕಲ್ ವಾರ್ಡ್ ಕಾರ್ಪೊರೇಷನ್ ಆಗಕ್ಕಿಂತ ಮುಂಚೆ ಪಂಚಾಯತಿ ಆಗಿತ್ತು. ಯಾವಾಗ 112 ವ್ಯಾಪ್ತಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಸೇರಿ 9 ವರ್ಷ ಯಾವುದೇ ವಿಧವಾದ ಡೆವಲಪ್ಮೆಂಟ್ ಕೂಡ ಆಗಿರಲಿಲ್ಲ. ಕೆಲವರು ಹೇಳ್ತಾ ಇದ್ರು, ಶಾಸಕರು ನಮ್ಮ ರೋಡ್ ನೋಡ್ಲಿಲ್ಲ, ನಮ್ಮ ರಸ್ತೆಗೆ ಬರಲಿಲ್ಲ, 10 ವರ್ಷದಿಂದ ನಮ್ಮ ರಸ್ತೆ ಡಾಂಬರೀಕರಣ ಆಗಲಿಲ್ಲ, ನಾವು ವಾಸ ಮಾಡ್ತಕ್ಕಂಥ ಕಷ್ಟ ಆಗ್ತದೆ. 3-4 ಮಹಿಳೆಯರು ಕೂಡ ಗಮನಕ್ಕೆ ತಂದಿದ್ದಾರೆ. ನಾನು ಶಾಸಕನಾದ್ಮೇಲೆ ಕುಡಿಯೋ ನೀರಿಗೆ ಬಹಳ ಆಕಾರ ಇದ್ದಿತ್ತು. ಅವಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರನ್ನ ನಾವು ಏರೋಳಿಗೆ ಕರ್ಕೊಂಡು ಬಂದು ವಾಸ್ತವಾಂಶ ಹೇಳಿ ಈ 112 ವ್ಯಾಪ್ತಿ ನಮ್ಮ ದೊಡ್ಡಬಿದರಕಲ್ ವಾರ್ಡ್ ಕಂಪ್ಲೀಟ್ ಬರ್ತದೆ. ನಮ್ಮ ಕ್ಷೇತ್ರದಲ್ಲಿ ಸುಮಾರು 19 ಹಳ್ಳಿ ಬರ್ತದೆ. ಕುಡಿಯೋ ನೀರು ಇರಲಿಲ್ಲ, UGD ಇರಲಿಲ್ಲ. ಇವೆರಡನ್ನೂ ಕೂಡ ಮುಖ್ಯಮಂತ್ರಿಗಳಿಗೆ ಹೇಳಿ ಕಾವೇರಿ ನೀರನ್ನ ತರ್ತಕ್ಕಂಥ ಕಾವೇರಿ 5th ಸ್ಟೇಜ್ 2017ರಲ್ಲಿ ನಾವು ಪ್ರಾರಂಭವನ್ನ ಮಾಡಿದ. 2023ರಲ್ಲಿ ಅದರ ಲೋಕಾರ್ಪಣೆಯನ್ನ ಮಾಡಿದ. ಅದಾದ ನಂತರ UGDಯನ್ನ ಈ ಭಾಗದಲ್ಲಿ ದೊಡ್ಡಬಿದರಕಲ್ ಸ್ಟಾರ್ಟ್ ಮಾಡಿದ. ಕಂಪ್ಲೀಟ್ ಕಾವೇರಿದು ಎಲ್ಲೆಲ್ಲಿ ಮಿಸ್ಸಿಂಗ್ ಬಿಟ್ಸ್ ಇದೆ ಅದನ್ನು ಕೂಡ ಈ ಭಾಗದಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. UGD ಎಲ್ಲ ಪಿಟ್ಗುಂಡಿ ಹೊಡೆದು ಪ್ರಾಬ್ಲಮ್ಸ್ ಇತ್ತು. ಈಗ ಪಿಟ್ಗುಂಡಿ ನನ್ನ ಪ್ರಕಾರ ಇಲ್ಲ. ಕಾವೇರಿ ನೀರನ್ನ ಯಾಕೆ ತಗೊಳ್ಳೋದಿಲ್ಲ ಅಂತಂದ್ರೆ ಕಾವೇರಿ ನೀರನ್ನು ದುಡ್ಡು ಕಟ್ಟಬೇಕಾಗ್ತದೆ ಅಂತ ಹೇಳಿ ಎಲ್ಲೆಲ್ಲಿ ಬೋರ್ನ ವ್ಯವಸ್ಥೆ ಇದೆ ಅಷ್ಟು ಬೋರ್ನ ಕೂಡ ಈ ಕ್ಷೇತ್ರದಲ್ಲಿ ಈ ವಾರ್ಡ್ ಹಾಕಿದ್ದೇವೆ. ಕಾವೇರಿ ನೀರು 4,400 ಕೋಟಿ ಖರ್ಚು ಮಾಡಿ ಈ ಕಾವೇರಿ 5th ಸ್ಟೇಜ್ ಅನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡುವುದು ನಾವೇ. ಈಗ ಎಲ್ಲೆಲ್ಲಿ ಲೀಕೇಜ್ ಆಗ್ತದೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗ್ತದೆ ಅದೆಲ್ಲವನ್ನ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೂ ಕೆಲವು ದಿವಸ ಆಗ್ತದೆ. ನೀರಿಗೆ ತೊಂದರೆ ಇಲ್ಲ. ಕಾವೇರಿದು ಏನು ನಮ್ಮ ಕಬಿನಿ ಇರ್ತದೆ, ಕಬಿನಿ ಕಂಪ್ಲೀಟ್ ತುಂಬಿದೆ. ನೆಕ್ಸ್ಟ್ ಜೂನ್ ಜುಲೈ ಗಂಟ ಕಾವೇರಿ ನೀರು ಕುಡಿತಕ್ಕಂಥದಕ್ಕೆ ತೊಂದರೆ ಇಲ್ಲ. ನೀರು ಸಪ್ಲೈ ಮಾಡ್ತಕ್ಕಂಥದಕ್ಕೂ ಕೂಡ ತೊಂದರೆ ಇಲ್ಲ. ನಮ್ಮ ರವಿಶಂಕರ್ ಅವರು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹರಿಕುಮಾರ್ ಪಾದರಸದಂತೆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಚನ್ನಕಲ್ಪಾಳದಿಂದ ನಮ್ಮ ಪ್ರಸಾದ್ ಮತ್ತೆ ನಮ್ಮ ಗಂಗರಾಜ್ ಅವರು ಫೋನ್ ಮಾಡಿದ್ರು, ನಮ್ಮ ಮಂಜಣ್ಣೆಲ್ಲ ಫೋನ್ ಮಾಡಿದ್ರು. ನಾನೇ ಅವ್ರಿಗೆ ಹೇಳಿದೆ, ಮಾಹಿತಿ ಕೊಟ್ಟೆ ಹರಿಕುಮಾರ್ ಅವರಿಗೆ. ಅದಾಗಿ 3-4 ದಿವಸಕ್ಕೆ ಎಲ್ಲ ಫೋನ್ ಮಾಡಿದ್ರು. ರವಿಕುಮಾರ್ ಬಂದ್ರು, ನೀರಿನ ವ್ಯವಸ್ಥೆ ಕಂಪ್ಲೀಟ್ ಆಗಿದೆ ಅಂತ ಹೇಳಿ. ಇವತ್ತು ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇನ್ನೊಂದು 10 ದಿವಸದಲ್ಲಿ ಅವರೆಲ್ಲ ವೈಯಕ್ತಿಕವಾಗಿ ಭೇಟಿ ಮಾಡ್ತಾರೆ. ಅದನ್ನ ವೈಟ್ ಟಾಪಿಂಗ್ ಮಾಡ್ತಕ್ಕಂಥದಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದೇವೆ. ಸುಮಾರು 8 ಕೋಟಿ ಡಾಂಬರೀಕರಣಕ್ಕೆ ಸ್ಯಾಂಕ್ಷನ್ ಆಗಿದೆ. ಅದನ್ನ ವೈಟ್ ಟಾಪಿಂಗ್ ಮಾಡಿದ್ರೆ 10-12 ವರ್ಷ ರೋಡ್ ನಮಗೆ ಪರ್ಮನೆಂಟ್ ಇರ್ತದೆ ಅಂತಕ್ಕಂಥ ಉದ್ದೇಶ. ವೈಟ್ ಟಾಪಿಂಗ್ ಆದ್ರೆ ಅದು 8 ಕೋಟಿನ ಎಲ್ಲೆಲ್ಲಿ ಡಾಂಬರೀಕರಣ ಮಾಡಬಹುದು ಅಲ್ಲೆಲ್ಲ ಕೂಡ ಮಾಡ್ತಕ್ಕಂಥದ್ದಕ್ಕೆ ಇವತ್ತು 35 ಕೋಟಿ ಈ ಭಾಗಕ್ಕೆ ಹಾಕಿದ್ದೇವೆ. ಯುದ್ಧ ನಡೀತಾ ಇದೆ, ಡಾಂಬರೀಕರಣ ಬರಲಿಲ್ಲ ಅಂತ ಹೇಳಿ ಸತತ 3 ತಿಂಗಳಿಂದ ಕೆಲಸ ಮಾಡಲಿಲ್ಲ. ಅದಕ್ಕೆ ತಕ್ಷಣದ ಇಂಜಿನಿಯರಿಂಗ್ ಹೇಳಿದ್ರೆ ಡಾಂಬರೀಕರಣ ಬದಲು
ಕಾಂಕ್ರೀಟ್ ಅಷ್ಟೇ ವಾರ್ಡ್ ಅಲ್ಲಿ ಮಾಡಿ ಅಂತ ಹೇಳಿ ಎಷ್ಟೋ ಜನ ಕಾಂಕ್ರೀಟ್ ಮಾಡ್ತಕ್ಕಂಥದಕ್ಕೆ ಒಪ್ಪಿಗೆ ಕೊಟ್ಟರು, ಅದೆಲ್ಲ ಕಾಂಕ್ರೀಟ್ ಅಷ್ಟೇ ಕೂಡ ಆಗಿದೆ. ಇನ್ನೊಂದು ಸಾರಿ ಸರ್ಕಾರ ನಮ್ಗೆ ಅನುದಾನ ಕೊಟ್ರೆ ಬೈ ಚಾನ್ಸ್ ದೊಡ್ಡಬಿದ್ರಿಕಲ್ ಯಾವ ರಸ್ತೆನೂ ಕೂಡ ಡಾಂಬರೀಕರಣ ಇಲ್ಲೇ ಇರೋದಿಲ್ಲ. ಆ ಮಟ್ಟಕ್ಕೆ ಈ ದೊಡ್ಡಬಿದ್ರಿಕಲ್ ವಾರ್ಡ್ನ ಮಾಡ್ತಕ್ಕಂಥದಕ್ಕೆ ನಾವು ಚಾಲನೆಯನ್ನ ಮಾಡ್ತೇವೆ. ಸರ್ಕಾರ ಕೂಡ ರಾಜಕಾಲುವೆಗೆ 232 ಕೋಟಿ ಕೊಟ್ಟಿದ್ದಾರೆ. ವಾರ್ಡ್ ರಸ್ತೆಗೆ ಸುಮಾರು 350 ಕೋಟಿ ಕೊಟ್ಟಿದ್ದಾರೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಒಂದು 209 ಕೋಟಿ ಉಳ್ಳಾಡಲ್ಲಿ ಕಟ್ಟಿಸಿ ಫೈನಲ್ ಬಂದಿದೆ. ಪ್ರಥಮ ದರ್ಜೆ ಕಾಲೇಜ್ಗೆ 5 ಎಕರೆ ಕೊಟ್ಟಿದ್ದಾರೆ, ಸುಮಾರು ಕೇವಲ 1,22,00,000ದಲ್ಲಿ. ಅದಕ್ಕೆ ಮುಖ್ಯಮಂತ್ರಿಗಳು 15 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಫಸ್ಟ್ ಗ್ರೇಡ್ ಕಾಲೇಜ್ ಕಟ್ತಕ್ಕಂಥ. ಅದಕ್ಕೆ ಒಂದು ಡಯಾಲಿಸಿಸ್ ಕೇಂದ್ರ 17 ಕೋಟಿ ಖರ್ಚು ಮಾಡಿದ್ದೇವೆ. ಅವ್ರದ ಎಂಟೈರ್ ದೊಡ್ಡಬಿದ್ರಿಕಲ್ ವಾರ್ಡ್ಗೆ ಒಂದು ಲಿಸ್ಟ್ ಇದೆ. ಇದರಲ್ಲಿ ಬೇರೆ ಭಾವ ಯಾವುದು ನಾವು ಮಾಡ್ತಾ ಇಲ್ಲ. ಕೆಲವು ದೊಡ್ಡಬಿದ್ರಿಕಲ್ ಅಂತಂದ್ರೆ ಏನೋ ಸೋಮಶೇಖರ್ JDS ವೋಟ್ ಹಾಕ್ತಿಲ್ಲ ಅಂತ ಹೇಳಿ ಕೆಲಸ ಹಿಂಗೆ ಸುಮ್ಮನೆ ಯೂಟ್ಯೂಬ್ ಮಾಡ್ತಾ ಇರೋದು ಆ ಬೇಜವಾಬ್ದಾರಿ ಕೆಲಸ ನಾನು ಯಾವತ್ತೂ ಕೂಡ ಮಾಡಲಿಲ್ಲ. UGD ಎಲ್ಲಾ ಕಡೆ ಮಾಡಿಸಿದ್ದೇವೆ. ಡಾಂಬರೀಕರಣ ಆ ಏರಿಯಾ ಅದ್ಯಾವುದು ಕೂಡ ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಕ್ ಹೋಗ್ಲೇ ಇಲ್ಲ. ದೊಡ್ಡಬಿದ್ರಿಕಲ್ ವಾರ್ಡ್ ಒಂದು ಡೆವಲಪ್ಮೆಂಟ್ ವಾರ್ಡ್ ಆಗ್ಬೇಕು. ಬೇರೆ ವಾರ್ಡ್ ಏನು ಫೆಸಿಲಿಟೀಸ್ ಇರ್ತದೆ ಅದೆಲ್ಲ ಫೆಸಿಲಿಟೀಸ್ ಇಲ್ಲಿ ಇರಬೇಕಂತಕ್ಕಂಥದ್ದು. ಅವರಿಗೆ ಪ್ರತಿಭಾ ಪುರಸ್ಕಾರ 2,200 ವಿದ್ಯಾರ್ಥಿನಿಯರು 90% ಮೇಲೆ ಆ ಸ್ಕಾಲರ್ಶಿಪ್ ನಮ್ಮಲ್ಲಿ ತೆಗೆದುಕೊಂಡಿದ್ದಾರೆ. ಪ್ರತಿಭಾ ಪುರಸ್ಕಾರನ ನಾವ್ಯಾರಿಗೂ ಫೋರ್ಸ್ ಮಾಡೋದಿಲ್ಲ. ಬರೀ ಡೆವಲಪ್ಮೆಂಟ್ ಅಂತಲ್ಲ, ಈ ಡೆವಲಪ್ಮೆಂಟ್ ಹೊರತುಪಡಿಸಿ ಇನ್ನಿತರ ಜನರಿಗೆ ಏನ್ ಕಾರ್ಯಕ್ರಮಗಳನ್ನ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ. ರೆಸ್ಟೋರೆಂಟ್ ಎಲ್ಲಿ ಮಾಡಬೇಕಾಗ್ತದೆ ಇವಾಗ ನಮ್ಮ ಇವ್ರು ಮಾತನಾಡಿದ್ರು. ಈಗ ಆ ಪೆಟಿಷನ್ ಕಮಿಟಿಗೆ ತೆಗೆದುಕೊಂಡು ನಾನು ಅದನ್ನ ಯಾವ ಕಾರಣಕ್ಕೂ ನೀವು ಅವೆಲ್ಲ ಮಾಡಬೇಡಿ ಅಂತಕ್ಕಂಥದ್ದು ಹೇಳ್ತಾನೆ ಇದ್ದೀನಿ. ಈಗಲೂ ಹೊಸದಾಗಿ ಮಾಡ್ತಕ್ಕಂಥ ನಾನು ಅವಕಾಶ ಕೊಡ್ತಾ ಇಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗಳಾಗಲಿ ಇಸ್ಪೀಟ್ ಆಗಲಿ ನನ್ನ ಕ್ಷೇತ್ರದಲ್ಲಿ ಇವೆರಡೂ ಕೂಡ ಇರಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ದೃಷ್ಟಿ. ಒಳ್ಳೊಳ್ಳೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದೀರಿ. ಈ ಸಲಹೆಗಳು ಏನ್ ಬಂದಿದೆ ಮತ್ತೆ ನಾನು ಕಚೇರಿಯಲ್ಲಿ ಒಂದು ಸಭೆ ಮಾಡ್ತೇನೆ. ಆ ಸಭೆ ಮಾಡಿ ಎಲ್ಲೆಲ್ಲಿ ನಾನು ವಿಸಿಟ್ ಮಾಡಬಹುದು ಈ ದೊಡ್ಡಬಿದ್ರಿಕಲ್ ವಾರ್ಡ್ಗೆ ಪ್ರಾಬ್ಲಮ್ಸ್ ಏನ್ ಹೇಳಿದ್ದಾರೆ, ಶಾಸಕರು ಬರಿಗಾಲಲ್ಲಿ ಬಂದು ನಡ್ಕೊಂಡು ನೋಡಿ ಅಂತ ಎಲ್ಲಿ ಹೇಳಿದ್ದಾರೆ ಅವೆಲ್ಲ ಕೂಡ ನಾನು ವಿಸಿಟ್ ಮಾಡ್ತೇನೆ. ಈ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಬರೀ ಶಾಸಕರನ್ನ ಸರ್ಕಾರನ ಅಧಿಕಾರಿಗಳನ್ನ ಹೊಗಳ್ತಕ್ಕಂಥ ಈ ಕಾರ್ಯಕ್ರಮ ಜನಸ್ಪಂದನ ಅಲ್ಲ. ನಮಗೆ ಮಾಹಿತಿ ಬೇಕಾಗ್ತದೆ. ನಾವೆಲ್ಲ ಕುತ್ಕೊಂಡು ಕಾವೇರಿ ನೀರು ಕೊಟ್ಟಿದ್ದೀವಿ, ದೊಡ್ಡಬಿದ್ರಿಕಲ್ ಕೊಟ್ಟಿದ್ದೀವಿ, ನಾವು UGD ಮಾಡ್ತಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಬೇರೆ. ಇಲ್ಲಿ ಬಂದಂತ ಸಮಯದಲ್ಲಿ ವಾಸ್ತವ ಏನಾಗ್ತದೆ, ಕಸದ ವಾಸ್ತವ ಏನಾಗ್ತದೆ, LED ದುರ್ತು ವಾಸ್ತವ ಏನಾಗ್ತದೆ, ಪೊಲೀಸ್ ದುರ್ತು ವಾಸ್ತವ ಏನಾಗ್ತದೆ, ರೇಷನ್ ಡಿಪೋ ವಾಸ್ತವ ಏನಾಗ್ತದೆ, ಚರಂಡಿ ಏನಾಗ್ತದೆ. ಈಗ ಹೇಳಲು ಒಬ್ರು ನಮ್ಮ ಗೂಳಿಗೌಡರಿಗೆ ನಾನು ಬಂದಂತ ಸಮಯದಲ್ಲಿ ಗೂಳಿಗೌಡರು ಸಿಕ್ಕಿಲ್ಲ. ನಿಮ್ ಬರೋಕ್ಕಿಂತ ಮುಂಚೆನೆ ಅವ್ರಿಗೆ ಹೇಳಿದೆ, ಗೂಳಿಗೌಡ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಗಿದ್ರೆ ಈ ದೊಡ್ಡಬಿದ್ರಿಕಲ್ಲಲ್ಲಿ ಇರಿ, ಇಲ್ಲಾಂದ್ರೆ ನಿನ್ ಮುಂದೆ ವಾರ್ಡ್ ನೋಡ್ಕೊಳಪ್ಪ. ಈ ಸಂದರ್ಭದಲ್ಲಿ ಶಾಸಕರಾದ ST ಸೋಮಶೇಖರ್, GBA ನಿಕಟಪೂರ್ವ ಅಭ್ಯರ್ಥಿ R ಪ್ರಸಾದ್, ವಾರ್ಡ್ ಅಧ್ಯಕ್ಷ ಲಿಖಿತ್ ಗೌಡ, ಮಹಿಳಾ ಅಧ್ಯಕ್ಷೆ ಶೀಲಾ ಹಾಗೂ ಮುಖಂಡರು, ಅಧಿಕಾರಿಗಳು, ಗ್ರಾಮಸ್ಥರು ಭಾಗಿಯಾಗಿದ್ದರು.